Okay? Number 13, very important. ಸರಿನಾ? 13ನೇದು ಬಹಳ ಪ್ರಮುಖವಾದದ್ದು. We must get rid totally of this disrespectful attitude we have. ನಾವು ಅಗೌರವ ತೋರುವಂತ ಮನೋಭಾವ ಏನು ಅಂದ್ಕೊಂಡಿರ್ತೀವಲ್ಲ ಅದನ್ನ ಮೊದಲು ನಾವು ತೆಗೆದು ಹಾಕಬೇಕು, ಅಂದರೆ ಅದರಿಂದ ಹೊರಬರಬೇಕು. In our conversation and behavior towards other people. ನಾವು ಇತರರೊಟ್ಟಿಗೆ ಮಾತನಾಡುವಂತ ಸಂಭಾಷಣೆಯಲ್ಲಿ ಮತ್ತು ನಮ್ಮ ನಡವಳಿಕೆಯ ವಿಷಯದಲ್ಲಿ. Disrespect is another bad habit. ಅಗೌರವವು ಮತ್ತೊಂದು ಕೆಟ್ಟ ಹವ್ಯಾಸವಾಗಿದೆ. And it's very prevalent in the world today among young people. ಇಂದು ಲೋಕದಲ್ಲಿ ಅನೇಕ ಯೌವನಸ್ಥರಲ್ಲಿ ಇದು ಬಹಳ ಪ್ರಚಲಿತವಾಗಿದೆ, ಅಂದ್ರೆ ತುಂಬಿ ಹೋಗಿದೆ. Disrespectfulness. ಅಗೌರವ ತೋರಿಸುವಂತದ್ದು. It's prevalent, in the Old Testament. ಇದು ಬಹಳ ಪ್ರಚಲಿತವಾಗಿದೆ. ನಿಮಗೆ ಗೊತ್ತಿದೆನಾ? ಹಳೆ ಒಡಂಬಡಿಕೆಯಲ್ಲಿ We read in Leviticus 19, the Lord told the Israelites. ನಾವು ಯಾಜಕಕಾಂಡ 19ನೇ ಅಧ್ಯಾಯದಲ್ಲಿ ಓದಿಕೊಳ್ಳುತ್ತೇವೆ, ಕರ್ತರು ಇಸ್ರಾಯೇಲರಿಗೆ ಈ ರೀತಿ ಹೇಳ್ತಾರೆ, Whenever you see a gray-haired man, you must stand up. ನೀವು ಯಾವಾಗಲಾದರೂ ವೃದ್ಧರನ್ನ ನೋಡುವಾಗ ಅವರ ಮುಂದೆ ಎದ್ದು ನಿಂತುಕೊಳ್ಳ್ರಿ ಅಂತ ಹೇಳತ್ತಲ್ಲಿ. Respect him. ಅವರನ್ನ ಗೌರವಿಸಿರಿ ಅಂತ ಹೇಳುತ್ತೆ. It's a principle. I'm not talking about the letter of it. ಇದು ಒಂದು ತತ್ವವಾಗಿದೆ ಅಥವಾ ಮೂಲ ಸೂತ್ರವಾಗಿದೆ. ನಾನು ಇಲ್ಲಿ ಬರೆದಿರುವಂತ ಪತ್ರಿಕೆ ಬಗ್ಗೆ ಮಾತನಾಡ್ತಿಲ್ಲ. But the principle of respect for an older person. ಇಲ್ಲಿ ಒಂದು ತತ್ವ ಅಥವಾ ಮೂಲ ಸೂತ್ರ ಏನಪ್ಪಾ ಅಂದ್ರೆ ವೃದ್ಧರನ್ನ ಗೌರವಿಸುವಂತದ್ದಾಗಿದೆ. It is almost totally absent in the world today. ಇಂದು ಈ ಲೋಕದಲ್ಲಿ ಆ ರೀತಿಯಾಗಿ ಎಲ್ಲೂ ಕಂಡು ಬರೋದಿಲ್ಲ. And I'm sorry to say, it's totally absent among a lot of our young people. ನಾನು ಇದನ್ನ ಹೇಳಲು ವಿಷಾದಿಸುತ್ತೇನೆ. ನಮ್ಮ ಯೌವನಸ್ಥರ ಮಧ್ಯದಲ್ಲಿ ಇಂದು ಇದು ಕಾಣದೆ ಹೋಗಿದೆ, ಅಂದ್ರೆ ಎಲ್ಲೂ ಕಂಡು ಬರೋದಿಲ್ಲ ಇದು. They just don't have any respect for older people. ಅವರು ಹಿರಿಯರ ಕಡೆ ಅಂದ್ರೆ ವೃದ್ಧರ ಕಡೆ ಯಾವುದೇ ಒಂದು ಗೌರವ ಮನೋಭಾವವನ್ನ ಹೊಂದಿಲ್ಲ. It's very sad. ಇದು ಬಹಳ ದುಃಖಕರ ವಿಷಯ. The Lord has taught me to respect everybody older to me. ಕರ್ತರು ನನಗೆ ಕಲಿಸಿಕೊಟ್ಟಿದ್ದೇನಪ್ಪ ಅಂದ್ರೆ ನನಗಿಂತ ಯಾರೆಲ್ಲ ಹಿರಿಯರಿದಾರಲ್ಲ ಅವರಿಗೆಲ್ಲ ಗೌರವ ಕೊಡು ಎಂಬುದಾಗಿ. Even if he's a beggar. ಅವರು ಭಿಕ್ಷುಕರಾಗಿದ್ರೂ ಸಹ. If he's older to me, I must speak respectfully to him. ಅವರು ನನಗೆ ಹಿರಿಯರಾಗಿದ್ರೆ ನಾನು ಅವರೊಟ್ಟಿಗೆ ಗೌರವದಿಂದ ಮಾತನಾಡಬೇಕು. But I am amazed at the way a lot of young people speak to people. ನನಗೆ ಬಹಳ ವಿಸ್ಮಯ ಅನ್ಸತ್ತೆ ಅನೇಕ ಯೌವನಸ್ಥರು ಇಂದು ಮಾತನಾಡುವಂತ ರೀತಿಯನ್ನ ನೋಡುವಾಗ. The way a lot of young sisters speak to older sisters. ಅನೇಕ ಯೌವನಸ್ಥ ಸಹೋದರಿಯರು ಹಿರಿಯ ಸಹೋದರಿಯರಿಗೆ ಮಾತನಾಡುವಂತ ರೀತಿ. The way a lot of young brothers speak to older brothers. ಅನೇಕ ಯೌವನಸ್ಥ ಸಹೋದರರು ಹಿರಿಯ ಸಹೋದರರಿಗೆ ಮಾತನಾಡುವಂತ ರೀತಿ. It amazes me. ಇದು ನನಗೆ ಬಹಳ ವಿಸ್ಮಯ ಅನ್ಸತ್ತೆ ನೋಡುವಾಗೆಲ್ಲ. But it just teaches me that, like the book of Leviticus says, ಅದು ನನಗೆ ಕಲಿಸಿಕೊಡೋದೇನಪ್ಪ ಅಂದ್ರೆ ಯಾಜಕ ಕಾಂಡ ಪುಸ್ತಕದಲ್ಲಿ ತಿಳಿಸಿದ ಪ್ರಕಾರ, you shall rise up before the gray-haired man, because that's how you prove God says that you fear me. ನರೆ ಕೂದಲಿನವನ ಮುಂದೆ ನೀವು ಎದ್ದು ನಿಂತುಕೊಳ್ಳಬೇಕು. ದೇವರು ಹೇಳುತ್ತಾರೆ ಇದರಿಂದ ನೀವು ರುಜುವಾತು ಪಡಿಸ್ತೀರಿ, ನೀವು ದೇವರಿಗೆ ಭಯಪಡುತ್ತಿದ್ದೀರಿ ಎಂಬುದಾಗಿ. And this proves that people don't fear God. ಇದು ರುಜುವಾತು ಪಡಿಸುತ್ತದೆ ಜನರು ದೇವರಿಗೆ ಭಯಪಡುತ್ತಿಲ್ಲ ಎಂಬುದಾಗಿ. No matter how loudly they clap their hands and sing in the praise of worship. ಅವರು ಎಷ್ಟೇ ಜೋರಾಗಿ ಚಪ್ಪಾಳೆಯನ್ನ ತಟ್ಟಿ ಆರಾಧನಾ ಸ್ತುತಿಯನ್ನ ಎಷ್ಟೇ ಜೋರಾಗಿ ಮಾಡಿದರೂ ಕೂಡ ಕೂಟದಲ್ಲಿ they haven't understood the basic fear of God. ಅವರು ಇನ್ನೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಪ್ರಾಥಮಿಕ ದೇವರ ಭಯವನ್ನ. And where there is no fear of God, there's no wisdom. ಅವರಲ್ಲಿ ದೇವರ ಭಯ ಇಲ್ಲ ಅಂದ್ರೆ ಜ್ಞಾನವು ಕೂಡ ಇರುವುದಿಲ್ಲ. So let's ask God for grace to eliminate. ಇದನ್ನ ತೆಗೆದು ಹಾಕುವಂತೆ ನಾವೆಲ್ಲ ದೇವರಲ್ಲಿ ಕೃಪೆಯನ್ನ ಕೇಳಿಕೊಳ್ಳುವವರಾಗಿರಬೇಕು. Every smell of disrespectfulness. ಅಗೌರವ ತೋರುವಂತ ಮನೋಭಾವದ ಪ್ರತಿ ವಾಸನೆಯನ್ನು ಕೂಡ God has taught me ದೇವರು ನನಗೆ ಕಲಿಸಿಕೊಟ್ಟಿದ್ದಾರೆ to speak respectfully to every person older to me. ನನಗೆ ಹಿರಿಯರಾಗಿರುವಂತ ಪ್ರತಿಯೊಬ್ಬರಿಗೂ ಕೂಡ ಗೌರವದಿಂದ ಮಾತನಾಡುವಂತೆ, and even people younger to me. ನನಗಿಂತ ಕಿರಿಯ ಯೌವನಸ್ಥರಿಗೂ ಕೂಡ, except when I'm rebuking them for sin. ಅವರ ಪಾಪದ ವಿಷಯವಾಗಿ ನಾನು ಏನು ಗದರಿಸ್ತೀನಲ್ಲ ಅದರ ಹೊರತಾಗಿ. You won't get any respect from me when I'm rebuking you for sin. ನಾನು ನಿಮ್ಮಲ್ಲಿರುವಂತ ಪಾಪದ ವಿಷಯವಾಗಿ ಗದರುವಾಗ ನೀವು ನನ್ನಿಂದ ಗೌರವ ನಿರೀಕ್ಷೆ ಮಾಡಕ್ಕಾಗಲ್ಲ. Because there I'm speaking to you as a servant of the Lord. ನಾನು ನಿಮ್ಮೊಟ್ಟಿಗೆ ಕರ್ತನ ಸೇವಕನಾಗಿದ್ದುಕೊಂಡು ಮಾತನಾಡ್ತಿರ್ತೀನಿ. But in every other area, ಇನ್ನ ಪ್ರತಿ ಮಿಕ್ಕ ಕ್ಷೇತ್ರದಲ್ಲೂ ಕೂಡ I guarantee that I'll speak respectfully to every single one of you. ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ
ನಾನು ಗೌರವಪೂರ್ವಕವಾಗಿ ನಡೆದುಕೊಳ್ಳುತ್ತೇನೆ. young or old or even a child, ಕಿರಿಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅಥವಾ ಮಕ್ಕಳು ಕೂಡ ಆಗಿರಬಹುದು. because that's Christ likeness. ಯಾಕಂದ್ರೆ ಅದು ಕ್ರಿಸ್ತನ ರೀತಿಯಲ್ಲಿ ಇರುವಂತದ್ದಾಗಿದೆ. Develop it young. Develop it when you're young. ನೀವು ಯೌವನದ ಪ್ರಾಯದಲ್ಲಿರುವಾಗಲೇ ಈ ಒಂದು ಹವ್ಯಾಸವನ್ನ ಬೆಳೆಸಿಕೊಳ್ಳ್ರಿ. It'll help you tremendously in your life. ಇದು ನಿಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಸಹಾಯಕ್ಕೆ ಬರುತ್ತದೆ. Yeah. Number 14. ಖಂಡಿತ. 14ನೆಯದು, We have to get rid totally of the bad habit of partiality. ನಾವು ಪಕ್ಷಪಾತ ಮಾಡುವಂತ ಆ ಒಂದು ಕೆಟ್ಟ ಹವ್ಯಾಸದಿಂದ ನಾವು ಹೊರಬರಬೇಕು, ಅಂದ್ರೆ ಅದರಿಂದ ಬಿಡುಗಡೆ ಹೊಂದಬೇಕು. Partiality, the Bible says in James chapter 2, is a sin. ಯಾಕೋಬ 2ನೇ ಅಧ್ಯಾಯದಲ್ಲಿ ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ಪಕ್ಷಪಾತವು ಪಾಪವಾಗಿದೆ ಎಂಬುದಾಗಿ. The Bible says some rich fellow comes along to your church. This is James. ಯಾಕೋಬದಲ್ಲಿ ಹೇಳಲ್ಪಟ್ಟಿದೆ, ಒಬ್ಬ ಐಶ್ವರ್ಯವಂತ ವ್ಯಕ್ತಿಯು ನಿಮ್ಮ ಸಭೆಗೆ ಬಂದಾಗ, And you say, oh brother, sister, come. ನೀವು ಓ ಸಹೋದರ, ಸಹೋದರಿ ಬನ್ನಿ ದಯಮಾಡಿ ಅಂತ ಹೇಳುವಾಗ, And some poor person comes, he says in torn clothes, and you just ignore him. ಒಬ್ಬ ಬಡ ಮನುಷ್ಯನು ತನ್ನ ಬಟ್ಟೆ ಹರಿದುಕೊಂಡು ಸಭೆಗೆ ಬರುವಾಗ ನೀವು ಆತನನ್ನ ಸಲೀಸಾಗಿ ನಿರ್ಲಕ್ಷ್ಯ ಮಾಡ್ಬಿಡ್ತೀರಿ. You'll never be spiritual, not in 100 years. ನೀವಿನ್ನೂ 100 ವರ್ಷ ಹೋದ್ರೂ ಕೂಡ ಆತ್ಮಿಕರಾಗಲು ಆಗುವುದಿಲ್ಲ. ಹಾಗಿದ್ರೆ We do honor people in the church, ನಾವು ಸಭೆಯಲ್ಲಿ ಜನರನ್ನ ಸನ್ಮಾನಿಸಬೇಕು, but not people who are rich. ಯಾರು ಐಶ್ವರ್ಯವಂತರಾಗಿರ್ತಾರಲ್ಲ ಅವ್ರನ್ನಲ್ಲ. We honor those who fear God. ಯಾರು ದೇವರಿಗೆ ಭಯಪಡ್ತಾರಲ್ಲ ಅವರನ್ನ ನಾವು ಸನ್ಮಾನಿಸುವವರಾಗಿರ್ಬೇಕು. We honor those who are humble. ನಾವು ಯಾರು ದೀನರಾಗಿರ್ತಾರಲ್ಲ ಅವರನ್ನ ಸನ್ಮಾನಿಸುವವರಾಗಿರ್ಬೇಕು. I will honor certain people more than other people in the church. ನಾನು ಸಭೆಯಲ್ಲಿನ ಇತರ ಜನರಿಗಿಂತ ಕೆಲವು ನಿಶ್ಚಿತ ಜನರನ್ನ ಸನ್ಮಾನಿಸುತ್ತೇನೆ, But not because they are rich, not because they are educated, ಅವರು ವಿದ್ಯಾವಂತರು ಅಂತಾನೋ ಅಥವಾ ಐಶ್ವರ್ಯವಂತರು ಅಂತಾನೋ ಅಲ್ಲ, but because they are God-fearing and humble. ಅವರು ದೇವರಿಗೆ ಭಯಪಡುವಂತವರು ಮತ್ತು ದೀನರಾಗಿರುವುದರಿಂದ ಮಾತ್ರ. I mean, there is a respect we show to people in society. ನಾನು ಸಮಾಜದಲ್ಲಿ ಕೂಡ ಜನರಿಗೆ ಆ ಒಂದು ಗೌರವವನ್ನು ತೋರಿಸುವನಾಗಿರಬೇಕು. For example, if the chief minister of Karnataka came to our conference, ಉದಾಹರಣೆಗೆ ನಮ್ಮ ಕಾನ್ಫರೆನ್ಸ್ ಕೂಟಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಏನಾದರೂ ಬಂದ್ರಪ್ಪ ಅಂದ್ರೆ, I would certainly give him a place in front. ನಾನು ಖಂಡಿತವಾಗಿ ಅವರಿಗೆ ಮೊದಲನೇ ಸ್ಥಾನದಲ್ಲಿ ಕುರ್ಚಿಯನ್ನ ಕೊಡ್ತೇನೆ. Not because he is respected in the church, ಅವರು ಸಭೆಯಲ್ಲಿ ಗೌರವಿಸುವುದರಿಂದ ಅಲ್ಲ, but because the Bible says we must respect secular authorities. ಯಾಕಂದರೆ ಸತ್ಯವೇದವು ನಮಗೆ ಈ ರೀತಿಯಾಗಿ ಹೇಳುತ್ತದೆ, ಲೋಕದಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿರುವವರಿಗೆ ನಾವು ಗೌರವವನ್ನು ಸೂಚಿಸಬೇಕು ಅಂತ. I'm obeying the Bible there. ಅದಕ್ಕಾಗಿ ನಾನು ಅಲ್ಲಿ ಸತ್ಯವೇದಕ್ಕೆ ವಿಧೇಯನಾಗುತ್ತಿದ್ದೇನೆ ಅಷ್ಟೇ. I'm not saying that we shouldn't do that. ನಾವು ಅದನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. But we don't show respect to a person in the church just because he's got money. ನಾವು ಸಭೆಯಲ್ಲಿ ಯಾರದೋ ಒಬ್ಬರತ್ರ ಹಣ ಇದೆ ಎಂದ ಮಾತ್ರಕ್ಕೆ ಅವರನ್ನ ಗೌರವಿಸುವಂತ ಮನೋಭಾವ ಬೆಳೆಸ್ಕೋಬಾರದು. There's a lot of it in Christendom today. ಇಂದು ಕ್ರೈಸ್ತತ್ವದಲ್ಲಿ ಈ ರೀತಿ ಬಹಳಷ್ಟು ಇದೆ. Particularly pastors. ಪ್ರತ್ಯೇಕವಾಗಿ ಪಾಸ್ಟರ್ಗಳು They just show respect to rich people because they want their money and their tithes. ಅವರು ಐಶ್ವರ್ಯವಂತರಿಂದ ದಶಮಾಂಶ ಮತ್ತು ಹಣ ಬೇಕಾಗಿರುವುದರಿಂದ ಅವರು ಅವರನ್ನ ಗೌರವಿಸುತ್ತಾರೆ. I say, I don't want their money or their tithes. ಅವರ ದಶಮಾಂಶವಾಗಲಿ ಅಥವಾ ಅವರ ಹಣವಾಗಲಿ ನನಗೆ ಬೇಕಾಗಿಲ್ಲ. We are not to show partiality to someone because he's like me. ಯಾರೋ ಒಬ್ರು ನನ್ನನ್ನ ಇಷ್ಟಪಡುತ್ತಾರೆ ಅಂತನೋ ಅಥವಾ ನನ್ನ ತರ ಇದ್ದಾರೆ ಅಂತನೋ ನಾವು ಅವರನ್ನ ಗೌರವಿಸುವರಾಗಿರಬಾರ್ದು. Or because he flatters me. ಅಥವಾ ಅವರು ನನ್ನನ್ನ ಹೊಗಳಿಕೊಂಡು ಇರ್ತಾರೆ ಅಂತಾನೋ ಮಾಡಬಾರ್ದು. I couldn't care less for that. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. There are many areas where you may discover you're partial. ಇನ್ನು ನೀವು ಅನೇಕ ಕ್ಷೇತ್ರಗಳಲ್ಲಿ ನೀವು ಪಕ್ಷಪಾತಿಗಳು ಆಗಿರುವುದನ್ನ ಗ್ರಹಿಸಿಕೊಳ್ತೀರಿ. Some parents are foolishly partial towards their children. ಕೆಲವು ಪೋಷಕರು ಮೂಢರಾಗಿದ್ದಾರೆ, ಅವರು ತಮ್ಮ ಮಕ್ಕಳಿಗೆ ಪಕ್ಷಪಾತವನ್ನ ತೋರಿಸ್ತಾರೆ. Shall I tell you the best way to destroy one of your children? ನಿಮ್ಮ ಮಕ್ಕಳನ್ನ ನಾಶಗೊಳಿಸುವಂತ ಒಂದು ಉತ್ತಮ ಮಾರ್ಗ ನಿಮಗೆ ಹೇಳ. Listen. ಕೇಳಿಸ್ಕೊಳ್ರಿ. Tell your child, ನಿಮ್ಮ ಮಕ್ಕಳಿಗೆ ಹೇಳ್ರಿ, why can't you be like your older brother? ಯಾಕೆ ನೀನು ನಿನ್ನ ಹಿರಿಯ ಅಣ್ಣನಂತೆ ಇಲ್ಲ ಎಂಬುದಾಗಿ ಹೇಳ್ರಿ. Aha. That child is doomed. ಹಾ, ಆಗ ಆ ಮಗು ನಾಶ ಆಗ್ಬಿಡತ್ತೆ. That child, you have made that child a permanent enemy of his older brother for life. ನೀವು ಆ ಮಗುವನ್ನ
ತನ್ನ ಅಣ್ಣನಿಗೆ ಶಾಶ್ವತ ವೈರಿಯನ್ನಾಗಿ ಆತನ ಜೀವಿತದಲ್ಲಿ ಮಾಡಿಬಿಡ್ತೀರಿ. Why can't you study like your older sister? ಯಾಕೆ ನಿನ್ನ ಹಿರಿಯ ಸಹೋದರಿಯ ರೀತಿಯಲ್ಲಿ ನೀನು ಅಧ್ಯಯನ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. Why can't you be a good girl like your older sister? ಯಾಕೆ ನೀನು ನಿನ್ನ ಹಿರಿಯ ಸಹೋದರಿಯ ರೀತಿಯಲ್ಲಿ ಒಳ್ಳೆಯ ಹುಡುಗಿ ಆಗ್ತಾ ಇಲ್ಲ. Please don't say such stupid things and destroy your children. ದಯಮಾಡಿ ಈ ರೀತಿಯ ಮೂರ್ಖ ಸಂಗತಿಗಳನ್ನ ನಿಮ್ಮ ಮಕ್ಕಳಿಗೆ ಹೇಳಿ ಅವರನ್ನ ನಾಶ ಮಾಡಬೇಡ್ರಿ. Many parents do that. ಅನೇಕ ಪೋಷಕರು ಆ ರೀತಿಯಾಗಿ ಮಾಡ್ತಾರೆ. Don't be partial. ಪಕ್ಷಪಾತ ಮಾಡಬೇಡ್ರಿ. God is not looking to see whether people come first in the class. ದೇವರು ತರಗತಿಯಲ್ಲಿ ಯಾರು ಮೊದಲ ಸ್ಥಾನ ಬರ್ತಾರೆ ಎಂಬುದಾಗೆಲ್ಲ ನೋಡ್ತಾ ಇಲ್ಲ. Some of your children who don't come first in the class may turn out to be more wholehearted disciples of Jesus. ನಿಮ್ಮ ಮಕ್ಕಳು ತರಗತಿಯಲ್ಲಿ ಮೊದಲ ಸ್ಥಾನ ಗಳಿಸದೆ ಇರಬಹುದು. ಅವರು ಯೇಸು ಕ್ರಿಸ್ತನ ಮನಪೂರ್ವಕ ಶಿಷ್ಯರಾಗಿ ತಿರುಗಿಕೊಳ್ಳಬಹುದು. Then that other one who comes stops the class and is so well behaved and nice like the elder brother in the home. ಕುಟುಂಬದಲ್ಲಿ ಹಿರಿಯಣ್ಣನು ನಡೆದುಕೊಳ್ಳುವಂತೆ ಇತರ ಮಗನು ಶಾಲೆಯಲ್ಲಿ ಉನ್ನತ ದರ್ಜೆಯ ಸ್ಥಾನವನ್ನು ತೆಗೆದುಕೊಂಡು ಬರಬಹುದು ಮತ್ತು ಚೆನ್ನಾಗಿ ನಡವಳಿಕೆ ನೆಟ್ಕೊಂಡಿರಬಹುದು. The prodigal son may be the one who finally sits next to the father. ದುಂದುಗಾರ ಮಗನು ತನ್ನ ತಂದೆಯ ಪಕ್ಕದಲ್ಲಿ ಕುಳಿತುಕೊಳ್ಳುವಂತ ಸಾಧ್ಯತೆ ಹೆಚ್ಚಿರುತ್ತದೆ. So let's not be partial. ಹಾಗಾಗಿ ಪಕ್ಷಪಾತ ಮಾಡಿಕೊಂಡು ಪಕ್ಷಪಾತಿಗಳಾಗಿರ್ಬೇಡ್ರಿ. Let's treat our children equally. ನಮ್ಮ ಎಲ್ಲ ಮಕ್ಕಳನ್ನು ನಾವು ಸಮನಾಗಿ ಕಾಣುವವರಾಗಿರೋಣ. Let's love them equally. ಅವರನ್ನ ಸಮನಾಗಿ ಪ್ರೀತಿಸುವವರಾಗೋಣ. And let's do everything we can for one that we do for the other. ಒಂದು ಮಗುವಿಗೆ ನಾವೇನ್ ಮಾಡ್ತೀವಲ್ಲ ಮತ್ತೊಂದು ಮಗುವಿಗೂ ಕೂಡ ಅದನ್ನೇ ಮಾಡುವವರಾಗಿರೋಣ ಪ್ರತಿಯೊಂದು ವಿಚಾರದಲ್ಲೂ. And the same way in the church. ಅದೇ ರೀತಿ ಸಭೆಯಲ್ಲಿಯೂ ಕೂಡ I am partial like Jesus was to Peter, James and John, to those who are God fearing. ನಾನು ಪಕ್ಷಪಾತಿಯಾಗಿದ್ದೇನೆ. ಹೇಗೆ ಯೇಸು ಸ್ವಾಮಿ ಪೇತ್ರ, ಯೋಹಾನ, ಯಾಕೋಬರೊಟ್ಟಿಗೆ ಇದ್ರಲ್ಲ ಹಾಗೆ ಅದೇ ರೀತಿ ದೇವರಿಗೆ ಭಯಪಡುವಂತವರೊಟ್ಟಿಗೆ ನಾನು ಆಗಿರ್ತೇನೆ. I do spend more time with those who are God fearing. And ಯಾರು ದೇವರಿಗೆ ಹೆಚ್ಚು ಭಯ ಪಡ್ತಾರಲ್ಲ ಅಂತವರೊಟ್ಟಿಗೆ ನಾನು ಹೆಚ್ಚು ಸಮಯವನ್ನ ಕಳೆಯಲು ಇಷ್ಟಪಡ್ತೇನೆ. I'm not ashamed of that. ನಾನು ಆ ರೀತಿಯಲ್ಲಿ ನಾಚಿಕೆಗೊಳ್ಳಲ್ಲ. But that's not because they belong to my community. ಅವರು ನನ್ನ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನುವಂತ ವಿಷಯಕ್ಕೆ ಅಲ್ಲ ಅದು. Or because they are at my intellectual level. ಅವರು ಬುದ್ಧಿಶಕ್ತಿ ಮಟ್ಟದಲ್ಲಿ ನನ್ನ ರೀತಿಯಲ್ಲಿದ್ದಾರೆ ಅನ್ನುವುದಕ್ಕೆ ಅಲ್ಲ. Or because they are rich. No. ಅಥವಾ ಅವರು ಐಶ್ವರ್ಯವಂತರು ಅಂತನೂ ಅಲ್ಲ, ಖಂಡಿತ ಇಲ್ಲ. It's because they are God fearing. ಯಾಕಂದ್ರೆ ಅವರು ದೇವರಿಗೆ ಭಯಪಡುವಂತವರಾಗಿದ್ದಾರೆ. ಅದಕ್ಕಾಗಿ Why did Jesus spend more time with Peter, James and John? ಯಾಕೆ ಯೇಸು ಸ್ವಾಮಿಯು ಪೇತ್ರ, ಯಾಕೋಬ, ಯೋಹಾನರೊಟ್ಟಿಗೆ ಹೆಚ್ಚು ಸಮಯವನ್ನ ಕಾಲ ಕಳೆದ್ರು? God is partial in that way to those who are God fearing. ಯಾರು ದೇವರಿಗೆ ಭಯ ಪಡ್ತಾರಲ್ಲ ಅಂತಹ ಮಾರ್ಗದಲ್ಲಿ ದೇವರು ಪಕ್ಷಪಾತಿಯಾಗಿರ್ತಾರೆ. If any man love me, I will love him. ಯಾರಾದರೂ ನನ್ನನ್ನು ಪ್ರೀತಿಸುವಾಗ ನಾನು ಅವರನ್ನ ಪ್ರೀತಿಸುತ್ತೇನೆ. And my Father will come and make our abode with him. ನಮ್ಮ ಪರಲೋಕದ ತಂದೆಯು ಬಂದು ಅವರೊಂದಿಗೆ ವಾಸವನ್ನ ಮಾಡುತ್ತಾರೆ. Why doesn't he do it with the others? ಯಾಕೆ ಅವರು ಇತರರೊಟ್ಟಿಗೆ ಹಾಗೆ ಮಾಡೋದಿಲ್ಲ? What I'm saying is partiality due to earthly reasons. ನಾನು ಏನು ಹೇಳಲು ಪ್ರಯತ್ನ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇಹಲೋಕದ ಕಾರಣಗಳಿಗಾಗಿ ಪಕ್ಷಪಾತ ಹೊಂದಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. Oh, we speak the same language. ಅವರು ನನ್ನ ಭಾಷೆಯನ್ನೇ ಆಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ. Or I like your face. You're the same intellectual level as me. No. ನಾನು ನಿನ್ನ ಮುಖವನ್ನ ಇಷ್ಟಪಡ್ತಾ ಇದ್ದೀನಿ, ನನ್ನ ರೀತಿಯಲ್ಲಿಯೇ ನೀನು ಕೂಡ ಬುದ್ಧಿಶಕ್ತಿಯ ಮಟ್ಟವನ್ನು ಹೊಂದಿಕೊಂಡಿದ್ದಿ ಅನ್ನುವಂಥ ವಿಷಯದಲ್ಲಿ ಪಕ್ಷಪಾತ ಇರಬಾರ್ದು. There are many other forms of partiality. Let's get rid of all of them. ಬೇರೆ ಎಲ್ಲಾ ವಿಧವಾದ ಪಕ್ಷಪಾತದಿಂದ ನಾವೆಲ್ಲರೂ ಹೊರಗೆ ಬರುವವರಾಗಿರೋಣ.